ತಮಿಳುನಾಡು ಸಿಎಂ ರಾಜ್ಯಕ್ಕೆ ಬರಲಿ, ಆದರೆ ನೀರು ಮಾತ್ರ ಕೇಳಬೇಡಿ. ಯಾಕೆ ಕುಮಾರಸ್ವಾಮಿ ಹೀಗಂದ್ರು? ಬನ್ನಿ, ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಕಾವೇರಿ ಕಿಚ್ಚು ರಾಜ್ಯದಾದ್ಯಂತ ಹೊತ್ತಿ ಉರಿತಾ ಇದೆ. ಮತ್ತೊಂದು ಕಡೆ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿಜಯ್ ಬರಲಿ, ತಮಿಳುನಾಡು ಮುಖ್ಯಮಂತ್ರಿ ರಾಜ್ಯಕ್ಕೆ ಬರೋದು ಬೇಡ ಅಂತ ನಾವೇನು ಹೇಳಲ್ಲ, ಆದರೆ ಅವರು ನೀರು ಮಾತ್ರ ಕೇಳೋದು ಬೇಡ. ಇಲ್ಲಿಯ ವಾಸ್ತವಾಂಶವನ್ನು ಅವ್ರು ತಿಳ್ಕೊಳ್ಳಿ. ಸ್ವಾತಂತ್ರ್ಯ ಪೂರ್ವದಿಂದಲೂ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ತಮಿಳುನಾಡು ಸಿ ಎಂ ಇಲ್ಲಿಗೆ ಬಂದು ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿ. ಯಾಕಂದರೆ ಇಲ್ಲಿ ಮಳೆ ಇಲ್ಲದೇ ಜಲಾಶಯ ಬರಿದಾಗ್ತಾ ಇದೆ, ಆದರೆ ರಾಜ್ಯಕ್ಕೆ ಬಂದು ನೀರು ಕೊಡಿ ಅಂತ ಕೇಳೋದು ಬೇಡ. ರಾಜ್ಯದಲ್ಲಿರುವ ವಾಸ್ತವ ಪರಿಸ್ಥಿತಿ ಬಗ್ಗೆ ಸಿ ಎಂ ಜೋಸೆಫ್ ವಿಜಯ್ ಅವರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಅವರಿಗೂ ಸಮಸ್ಯೆ ಗೊತ್ತಿದೆ. ಇದು ಮಂಡ್ಯ ಸಂಸದ ಜೊತೆಗೆ ಕೇಂದ್ರದ ಸಚಿವರು ಆಗಿರುವಂತಹ ಕುಮಾರಸ್ವಾಮಿಯವರ ಒಂದು ಸ್ಪಷ್ಟನೆ. ಯಾಕಂದರೆ ಸಹಜವಾಗಿ ಅವ್ರ ಮೇಲೂ ಸಾಕಷ್ಟು ಜವಾಬ್ದಾರಿಗಳಿದ್ದಾವೆ. ಯಾಕಂದರೆ ಅವರು ಮಂಡ್ಯ ಭಾಗದಿಂದನೇ ಗೆದ್ದು ಸಂಸತ್ ಪ್ರವೇಶ ಮಾಡಿ ಈಗ ಕೇಂದ್ರದ ಸಚಿವರು ಕೂಡ ಆಗಿದ್ದಾರೆ. ಹಾಗಾಗಿ ಆಗಾಗ ಹೇಳ್ತಾ ಇರ್ತಾರೆ, ಮಂಡ್ಯ ನನ್ನ ಒಂದು ಉಸಿರು, ಮಂಡ್ಯ ಅಂದರೆ ನನ್ನ ಅಸ್ಮಿತೆ ಅಂತ ಅವರು ಕುಮಾರಸ್ವಾಮಿಯವರು ಆಗಾಗ ಹೇಳ್ತಾ ಇರ್ತಾರೆ. ಯಾಕಂದರೆ ಈ ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿಯವರಿಗೆ ತನ್ನದೇ ಆದಂತಹ ಒಂದು ಹೋಲ್ಡ್ ಇದೆ, ತನ್ನದೇ ಆದಂತಹ ಒಂದು ವರ್ಚಸ್ಸಿದೆ. ಹಾಗಾಗಿ ಇಲ್ಲೀಗ ರೈತರ ಪರವಾಗಿ ಮಾತಾಡಬೇಕಾಗ್ತದೆ. ಅವರು ಕೇಂದ್ರದ ಮಂತ್ರಿ ಆಗಿದ್ದರೂ ಕೂಡ ಇವಾಗ ಅವರು ರೈತರ ಪರವಾಗಿ ನಿಲ್ಲಬೇಕು, ಜೊತೆಗೆ ಸರ್ಕಾರವೂ ಕೂಡ ಈಗ ರೈತರ ಪರವಾಗಿ ನಿಲ್ಲಬೇಕು. ಮತ್ತು ಕುಮಾರಸ್ವಾಮಿ ಅವರು ಕೂಡ ಹೇಳಿದರು, ಕನ್ನಡ ಪರ ಹೋರಾಟಗಾರರಿಗೆ ಮನವಿ ಮಾಡಿಕೊಂಡಿದ್ದಾರೆ, ಬಂದ್ ಮಾಡೋದ್ರಿಂದ ಸಮಸ್ಯೆ ಜಾಸ್ತಿ ಆಗ್ತದೆ ಹೊರತು ಸಮಸ್ಯೆ ಕಮ್ಮಿ ಆಗಲ್ಲ, ಹಾಗಾಗಿ ಬಂದ್ ಮಾಡಬೇಡಿ ಅಂತ ಕುಮಾರಸ್ವಾಮಿಯವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಅದ್ರ ಜೊತೆಗೆ ಈಗ ಜೋಸೆಫ್ ವಿಜಯ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯವರು ಬರಲಿ, ರಾಜ್ಯಕ್ಕೆ ಬರೋದು ಬೇಡ ಅಂತ ನಾವು ಹೇಳಲ್ಲ, ಆದರೆ ನಮಗೆ ಪ್ರಾಬ್ಲಮ್ ಆಗಿದೆಯಲ್ಲ, ಮುಂಗಾರು ಕೈ ಕೊಟ್ಬಿಟ್ಟಿದೆ, ರೈತರು ಕಂಗಾಲಾಗಿದ್ದಾರೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಅಂತ ಅವರಿಗೆ ಕನ್ವೆ ಮಾಡೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಆಗಿರತಕ್ಕಂಥ ಅನ್ಯಾಯ ಈಗ ಬರ್ತಿದ್ದಾರೆ, ನಾನು ಬರೋದು ಬೇಡ ಅಂತ ಹೇಳಲ್ಲ, ಇವರು ಆಹ್ವಾನ ಕೊಟ್ಟರು, ಅವ್ರು ಬರ್ತಾ ಇದ್ದಾರೆ. ಆದರೆ ಅವ್ರನ್ನ ಸಂಭ್ರಮ ಮಾಡಿ ವಿಜೃಂಭಣೆ ಮಾಡ್ಕೊಂಡು ಬರಬೇಕಾದ ಅವಶ್ಯಕತೆ ಇಲ್ಲ. ಬರಲಿ, ಅವ್ರ ಜೊತೆ ಕೂತು ಚರ್ಚೆ ಮಾಡಿ. ಇವತ್ತು ಸ್ವಾತಂತ್ರ್ಯ ಪೂರ್ವಕ್ಕಿಂತಲೂ ಹಿಂದಿನಿಂದಲೂ ನಮ್ಮ ರಾಜ್ಯದ ಮೇಲೆ ಆಗಿರತಕ್ಕಂಥ ಅನ್ಯಾಯ ಇದು ನಿರಂತರವಾಗಿ ನಡ್ಕೊಂಬಂದಿದೆ. ನಮ್ಮ ರಾಜ್ಯದ ರೈತರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಇದಕ್ಕೆ ಪರಿಹಾರ ಕಂಡುಹಿಡಿತಕ್ಕಂಥ ನಿಟ್ಟಿನಲ್ಲಿ ಚರ್ಚೆ ಮಾಡೋಕ್ಕೆ ಬಂದರೆ ಸರಿ. ಅದು ಹೊರತುಪಡಿಸಿ ನೀರು ಕೊಡಿ ಅಂತ ಕೇಳಕ್ಕೆ ಬಂದಿದ್ರೆ ಈಗ ಹಿಂದೆ ನಡ್ಕೊಂಡಂಥ ಮುಖ್ಯಮಂತ್ರಿಗಳಿಗೂ ಇವ್ರಿಗೂ ವ್ಯತ್ಯಾಸ ಏನಿದೆ? ಅದರಿಂದ ನಾಡಿನ ಸಭೆ ಅವರೇನು 3ನೇ ತಾರೀಕು ಕರ್ಕೊಂಡಿದ್ದಾರೆ, ಕರೆಯೋದಕ್ಕೆ ನಂದು ವಿರೋಧ ಇಲ್ಲ. ಆದರೆ ನಿಜವಾದಂಥ ವಾಸ್ತವಾಂಶವನ್ನು ಅವ್ರ ಮುಂದೆ ಇಟ್ಟು ಎರಡೂ ರಾಜ್ಯದವರು ಅಣ್ಣ ತಮ್ಮಂದ್ರ ಥರ ಬದುಕಬೇಕು ಅಂತಕ್ಕಂಥದ್ದಿದ್ದರೆ ನಿಮಗೂ ಸರಿಯಾದ ರೀತಿಯಲ್ಲಿ ನಮ್ಮ ರಾಜ್ಯದ ರೈತರಿಗೂ ಗೌರವ ಕೊಡ್ತಕ್ಕಂಥದ್ದು, ಅಣ್ಣ ತಮ್ಮಂದ್ರ ರೀತಿ ಬದುಕ್ತಕ್ಕಂಥದ್ದಕ್ಕೆ ಒಂದು ವೇದಿಕೆ ಸಿದ್ಧ ಮಾಡಿ ಅಂತ ಕೇಳೋದು ಒಳ್ಳೆಯದು.